ವೆಲ್ಕಮ್ ಬ್ಯಾಕ್ ಟು ಶುಭಾಚಾರ್ಯ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯದ ಖಾದ್ಯ ರೆಸಿಪಿ ದಾಲ್ ಢೋಕ್ಲಿ ಹೇಗೆ ಮಾಡುವುದು ಅಂತ ಹೇಳಿ ತೋರಿಸಿಕೊಡುತ್ತೇನೆ. ಇದನ್ನು ಇಂಡಿಯನ್ ಪಾಸ್ತಾ ಎಂದು ಕೂಡ ಕರೆಯುತ್ತಾರೆ. ಇದು ಮುಖ್ಯವಾಗಿ ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯದ ಖಾದ್ಯವಾಗಿದೆ. ಇದನ್ನು ಸಿಂಪಲ್ ಲಂಚ್ ಅಥವಾ ಡಿನ್ನರ್ಗೆ ಸರ್ವ್ ಮಾಡಬಹುದು. ಇದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಸಮತೋಲನ ಹೊಂದಿದ್ದು ಆರೋಗ್ಯಕರ ಆಹಾರವಾಗಿದೆ. ದಾಲ್ ಢೋಕ್ಲಿಯನ್ನು ಒನ್ ಪಾಟ್ ಮೀಲ್ ಆಗಿ ಕೂಡ ಬಳಸಬಹುದು. ಮೊದಲನೆಯದಾಗಿ ನಾವು ಇವಾಗ ಢೋಕ್ಲಿಯ ತಯಾರಿಯನ್ನು ಮಾಡುವ. ಢೋಕ್ಲಿ ಅಂದರೆ ಚಪಾತಿ ತರನೇ ಇರ್ತದೆ. ಅದಕ್ಕೆ ನಾವು ಎಕ್ಸ್ಟ್ರಾವಾಗಿ ಕಡಲೆ ಹಿಟ್ಟನ್ನು ಹಾಕಬೇಕು. ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಳ್ಳಿದ್ದೇನೆ. ಅದಕ್ಕೆ 2-3 ಸ್ಪೂನು ಕಡಲೆ ಹಿಟ್ಟು, ಅರಶಿನ ಮತ್ತೆ ಓಮ, ಆಮೇಲೆ ಖಾರ. ನೀವು ಬೇಕಿದ್ರೆ ಇದಕ್ಕೆ ಕೊತ್ತಂಬರಿ ಬೀಜದ ಪುಡಿ ಮತ್ತು ಜೀರಿಗೆ ಪುಡಿಯನ್ನು ಹಾಕಬಹುದು. ನಾನು ಹಾಕಲಿಲ್ಲ. ಹಾಕಿದ ನಂತರ ಎಣ್ಣೆಯನ್ನು ಹಾಕಿ ಉಪ್ಪು ಹಾಕಿ ಗೋಧಿ ಹಿಟ್ಟಿನ ಹದ ಬರುವಾಗೆ ನೀವು ಕಲಸಿಡಬೇಕಾಗ್ತದೆ. ಒಂದು 15 ನಿಮಿಷ ಆದ ನಂತರ ಇದು ಚಪಾತಿ ಲಟ್ಟಿಸುವ ತರ ಲಟ್ಟಿಸಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಬಹುದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಶೇಪ್ ಬೇಕು ಅಂತ ಏನೂ ಇಲ್ಲ. ನಾನಿಲ್ಲಿ ನೋಡಿ ಯಾವ ತರ ಶೇಪ್ ಆಗಿ ಕಟ್ ಮಾಡ್ತಿದ್ದೇನೆ ಹೇಳಿ. ಈ ತರ ಕಟ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಕುಕ್ಕರನ್ನು ತಗೊಂಡು ನಾನಿಲ್ಲಿ 2 ಲೋಟ ಆಗುವಷ್ಟು ತೊಗರಿಬೇಳೆಯನ್ನು ತಗೊಳ್ಳಿದ್ದೇನೆ. ನೀವು ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಬೇಳೆಯನ್ನು ತಗೊಳ್ಳಿ. ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ, ಎಣ್ಣೆ ಹಾಕಿ ಹಾಗೂ ಅರಶಿನವನ್ನು ಕೂಡ ಹಾಕಿ ಅದನ್ನು ನಾನೀಗ ಕುದಿಯಲು ಬಿಡ್ತೇನೆ. ಇವಾಗ ಏನ್ ಮಾಡ್ತೇನೆ ಅಂದ್ರೆ ಅದರೊಳಗೆ ಒಂದು ಚಿಕ್ಕ ಬೌಲನ್ನಿಟ್ಟು 1 ಮುಷ್ಟಿ ಆಗುವಷ್ಟು ಹಸಿ ಕಡ್ಲೆಯನ್ನು, ಗ್ರೌಂಡ್ ನಟ್ ಹೇಳ್ತಾರಲ್ವಾ, ಅದನ್ನು ನಾನು ಹಾಕ್ತೇನೆ. ಅದಕ್ಕೆ ನೀವು ನೀರು ಸೇರಿಸುವ ಅಗತ್ಯ ಇಲ್ಲ. ನೀವು ಹಾಗೆಯೇ ಮುಚ್ಚಳವನ್ನು ಹಾಕಿ 4-5 ವಿಸಿಲ್ ಬರುವವರೆಗೂ ಚೆನ್ನಾಗಿ ಬೇಯಿಸಬೇಕಾಗ್ತದೆ. ಇವಾಗ 4-5 ವಿಸಿಲ್ ಬಂದ ನಂತರ ಕುಕ್ಕರ್ ತೆಗೆದು ನೋಡಿದ್ರೆ ಬೇಳೆ ಮತ್ತು ಕಡಲೆ 2 ಚೆನ್ನಾಗಿ ಬೆಂದಿದೆ. ಇವಾಗ ಕಡಲೆಯ ಬೌಲನ್ನು ಸಪರೇಟ್ ಆಗಿ ತೆಗೆದಿಡಿ. ಆಮೇಲೆ ಬೇಳೆಯನ್ನು ಮಾತ್ರ ನೀವು ಈ ತರ ಪೇಸ್ಟ್ ಮಾಡಬೇಕಾಗ್ತದೆ. ಪೇಸ್ಟ್ ಮಾಡುವಾಗ ನೀವು ಯಾವುದು ಬೇಕಾದರೂ ಉಪಕರಣವನ್ನು ಯೂಸ್ ಮಾಡಬಹುದು. ಪೇಸ್ಟ್ ಮಾಡಿದ ಈ ತರ ಬೇಳೆಯನ್ನು ತೆಗೆದು ನೀವು ಪಕ್ಕಕ್ಕಿಡಿ. ಪಕ್ಕಕ್ಕಿಟ್ಟ ನಂತರ ನಾನು ಈಗ ಇದಕ್ಕೆ ಒಂದು ಬಾಣಲೆಯನ್ನು ತಗೊಳ್ತೇನೆ, ಪ್ಯಾನ್ ಅನ್ನು ತಗೊಳ್ತೇನೆ. ಪ್ಯಾನ್ ಅನ್ನು ತಕೊಂಡು ಅದಕ್ಕೆ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಕಾಯಲು ಬಿಡಿ. ಎಣ್ಣೆಯು ಸ್ವಲ್ಪ ಕಾದ ನಂತರ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ತಗೊಳ್ಬೇಕು. ಆಮೇಲೆ 2-3 ಪೀಸು ದಾಲ್ಚಿನ್ನಿ ಚಕ್ಕೆಯನ್ನು ತಕೊಂಡು 2 ಬಿರಿಯಾನಿ ಎಲೆ, ಆಮೇಲೆ 2 ಲವಂಗ ತಕೊಂಡು ಚೆನ್ನಾಗಿ ಅದನ್ನು ನೀವು ರೋಸ್ಟ್ ಮಾಡಬೇಕು. ಈಗ ರೋಸ್ಟ್ ಆದ ನಂತರ ಇವಾಗ ಅರ್ಧ ಟೀ ಸ್ಪೂನ್ ಅನ್ನು ಮೆಂತೆಯನ್ನು ಸೇರಿಸಬೇಕು. ಮೆಂತೆ ಫಸ್ಟೇ ಸೇರಿಸಿದ್ರೆ ಮೆಂತೆ ಬೇಗ ಫ್ರೈ ಆಗ್ತದೆ. ಆದ್ರಿಂದ ಅದನ್ನು ಸ್ವಲ್ಪ ಲೇಟ್ ಆಗಿ ನೀವು ಹಾಕಿದ್ರೆ ಸಾಕು. ಹಾಗೆ 2 ಘಾಟಿ ಮೆಣಸು, ಆಮೇಲೆ ಈ ತರ ಬೇಸಪ್ಪನ್ನು ಕೂಡ ನೀವು ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕಿ ಈಗ ನಾನು ಆಲ್ರೆಡಿ ಅದನ್ನು ಮ್ಯಾಶ್ ಮಾಡಿದ ಬೇಳೆಯನ್ನು ಇದಕ್ಕೆ ಸೇರಿಸಬೇಕು. ನೋಡಿ, ಇವಾಗ ಬೇಳೆಯನ್ನು ಸೇರಿಸಿ ಆಯ್ತು. ನೀವು ಅದರದ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿಯೇ ಇಡಬೇಕು. ಯಾಕಂದ್ರೆ ನಾವು ಅದರಲ್ಲಿ ಮತ್ತೆ ಚಪಾತಿ ಪೀಸನ್ನು ಹಾಕುವಾಗ, ಢೋಕ್ಲಿಯನ್ನು ಹಾಕುವಾಗ ಅದು ದಪ್ಪ ಆಗ್ತದೆ. ಆಮೇಲೆ ಇದಕ್ಕೆ 2 ಟೊಮ್ಯಾಟೊವನ್ನು ಕಟ್ ಮಾಡಿದ್ದನ್ನು ಹಾಕಿ ಅರಶಿನವನ್ನು ಕೂಡ ಹಾಕಬೇಕು. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜದ ಪೌಡರ್ ಅನ್ನು ಕೂಡ ಹಾಕಿ ಮತ್ತೆ ಸ್ವಲ್ಪ ಜೀರಿಗೆಯನ್ನು, ಖಾರದ ಪುಡಿಯನ್ನು ಹಾಕಿ ನೀವು ಒಳ್ಳೆ ಕುದಿಯಲು ಬಿಡಿ. ಇವಾಗ ಕುದ್ದ ನಂತರ ಒಂಚೂರು 1 ಟೀ ಸ್ಪೂನ್ ಸಾಕು ಗರಂ ಮಸಾಲೆಯ ಪುಡಿ. ಆಮೇಲೆ ಇದಕ್ಕೆ ಹುಳಿ ಬೇಕು. ದಾಲ್ ಢೋಕ್ಲಿಯಲ್ಲಿ ಯಾವತ್ತು ಹುಳಿ ಮತ್ತೆ ಬೆಲ್ಲ ಹಾಕ್ಲೇಬೇಕು. ಈ ದಾಲ್ ಹೇಳುದು ಸ್ಪೆಷಲ್ ಆಗಿ ಹುಳಿ ಮತ್ತು ಸಿಹಿಯಿಂದ ಸೇರಿ ಇರ್ತದೆ. ತಿನ್ಲಿಕ್ಕೆ ತುಂಬಾನೇ ರುಚಿ ಇರ್ತದೆ. ಈಗ ಇದು 2 ಹಾಕಿದ ಮೇಲೆ ಕುದಿಯಲು ಬಿಟ್ಟ ನಂತರ ಆಲ್ರೆಡಿ ಬೇಯಿಸಿಟ್ಟ ಕಡಲೆಯನ್ನು ಕೂಡ ನೀವು ಹಾಕಬೇಕು. ಲಾಸ್ಟ್ ಅಲ್ಲಿ ಈ ತರ ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಕುದಿಯಲು ಬಿಟ್ಟ ನಂತರ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಟ ಢೋಕ್ಲಿಯನ್ನು
ಈ ತರ ಅದಕ್ಕೆ ಈಗ ಸೇರಿಸಬೇಕಾಗ್ತದೆ. ಸೇರಿಸಿದ ನಂತರ ನಾನು ನೋಡಿ ಈಗ ಸ್ವಲ್ಪವನ್ನು ಈ ತರ ವಿಧಾನದಲ್ಲಿ ನಾನು ಕಟ್ ಮಾಡಿ ಡೋಕ್ಲಿಯನ್ನು ಹಾಕಿದ್ದೇನೆ. ಇನ್ನು ಕೆಲವನ್ನು ಈ ತರ ನೀವು ನೋಡಿ ಯಾವ ಶೇಪ್ ಕೂಡ ಹಾಕ್ಬೋದು, ಅದಕ್ಕೆ ಇದೇ ಶೇಪ್ ಬೇಕು ಅಂತ ಏನಿಲ್ಲ. ನೋಡಿ ಈಗ ಇವಾಗ ಹಾಗೆ ಕೂಡ ನಾನು ಒಂದು ನನ್ನದೇ ಒಂದು ಶೇಪ್ ಅಲ್ಲಿ ಮಾಡಿ ಹಾಕ್ತಾ ಇದ್ದೇನೆ. ಇನ್ನು ಕೆಲವರು ತ್ರಿಕೋನಾಕಾರದಲ್ಲಿ ಮಾಡ್ತಾರೆ, ತುಂಬಾ ವೆರೈಟಿ ಡೋಕ್ಲಿಯನ್ನು ಮಾಡ್ತಾರೆ. ನಾನು ಸಿಂಪಲ್ ಆಗಿ ಈ ತರ ಮಾಡ್ತಾ ಇದ್ದೇನೆ. ಮಾಡಿ ಇದು ಡೋಕ್ಲಿ ಬೇಯಲು ನಿಮಗೆ ಒಂದು 15ರಿಂದ 20 ನಿಮಿಷ ಕನಿಷ್ಠ ಪಕ್ಷ ಬೇಕಾಗ್ತದೆ. ನೀವು ಮಧ್ಯ ಮಧ್ಯ ಅದನ್ನು ಕಲಿಸಿ ನೋಡ್ತಾ ಚೆಕ್ ಮಾಡ್ತಾ ಇರಿ ಬೆಂದಿದಾ ಇಲ್ವಾ ಹೇಳಿ. ಇವಾಗ ನೀವು ಉಪ್ಪನ್ನು ಸೇರಿಸಬೇಕು. ಉಪ್ಪನ್ನು ಸೇರಿಸಿದ ನಂತರ ಒಂದು 10ರಿಂದ 15 ನಿಮಿಷ ಬೆಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿಯನ್ನು ಈ ತರ ಕೈಯಲ್ಲೇ ಸವಿದು ಹಾಕಿದ ನಂತರ ರುಚಿಯಾದ ಡಾಲ್ ಡೋಕ್ಲಿಯು ರೆಡಿ ಆಗ್ತದೆ.